ಯಾಕೆ ಹೊಡಿತಿದ್ದೆ ಅವನು ಹೊಡೆಯೋ ಮುಂಚೆ ಅವನ ಹತ್ರ ಒಂದು ಕ್ವಶನ್ ಕೇಳೋಣ. ನಾವು ಈ ಜಗತ್ಗೆ ಯಾವುದಕ್ಕೋಸ್ಕರ ಬರ್ತೀವಿ? ಹೇಳೋ ಬೇಗ. ತೆರೆಯೋದಕ್ಕೆ ಬರ್ತೀವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಹೊಸ ವಿಡಿಯೋಗೆ ಕನ್ನಡಿಗ ಕಡೆಯಿಂದ ಸೊ ಗೈಸ್ ಹೇಗಿದ್ದೀರಾ? ಅನಿಸಿಕೆ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇದೇ ರೀತಿ ಹೊಸ ವಿಡಿಯೋ ನೋಡ್ಕರೆ ನೀವು ಮಾಡೋಕೆ ಇಷ್ಟೇ ನಮ್ಮ ಚಾನಲ್ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೀದಾ ವಿಡಿಯೋ ಕಡೆ ಹೋಗೋಣ. ಶಿಷ್ಯ ಹಾಕೋ ಇಂಟ್ರೋ. ಬರ್ತಾ ಇದ್ದೀನಿ. ಸೊ ಗೈಸ್ ನಾನು ಆಡ್ತಿರೋದು ಈಗ ಡಿಒ ರ್ಯಾಂಕ್ಡ್ ಮ್ಯಾಚ್. ಸಾರಿ ಡಿಒ ಸೊ ಗೈಸ್ ನಾನು ಆಡ್ತಿರೋದು ಈಗ ಸೋಲೋ ಡಿಒ ರ್ಯಾಂಕ್ಡ್ ಮ್ಯಾಚ್. ಸೊ ಗೈಸ್ ನಮ್ದು ಇನ್ಸ್ಟಾಗ್ರಾಮ್ ಹೊಸ ಪೇಜ್ ಸ್ಟಾರ್ಟ್ ಆಗಿದೆ. ನೀವು ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮ DM ಮುಖಾಂತರ ಅದ್ರಲ್ಲಿ ರಿಡೀಮ್ ಕೋಡ್ ಸಿಗುತ್ತೆ, ಅದಕ್ಕೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಈಗಾನೆ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ID ಮೆನ್ಷನ್ ಮಾಡಿರ್ತೀನಿ, ಹೋಗಿ ಬೇಗ ಫಾಲೋ ಮಾಡ್ಕೊಳ್ಳಿ. ಸೊ ಗೈಸ್ ಬರೋಣ ಮ್ಯಾಪ್ ಅಂದರೆ ಸೀದಾ ಪೀಕಲ್ಲಿ ವೈಟ್ ಹೌಸ್ ಕಡೆ ಲ್ಯಾಂಡ್ ಆಗೋಣ. ನೋಡೋಣ ನಮ್ಮ ಸ್ಕ್ಯಾನರಲ್ಲಿ ಸುಮಾರು ಜನ ಎನಿಮಿಗಳು ತೋರಿಸ್ತಿದ್ದಾರೆ. ಸೀದಾ ವೈಟ್ ಹೌಸ್ ಪಕ್ಕದಲ್ಲಿ ಎಲ್ ಶೇಪ್ ಇಳಿಯೋಣ. ಓಕೆ ನಮ್ಮ ಪಕ್ಕದಲ್ಲಿ ಇಬ್ಬರು ಎನಿಮಿ ಬರ್ತಾವ್ರೆ ನೋಡೋಣ. ಅವರು ಓಕೆ ವೈಟ್ ಹೌಸ್ ಕಡೆ ಹೋಗ್ತಾರೆ, ನಾವು ಸೀದಾ ಎಲ್ ಶೇಪ್ ಕಡೆ ಹೋಗೋಣ. ನೋಡಿ ಯಾಗೊಂದು ಸಿಗುತ್ತೆ ಅಂತ ಫಸ್ಟಿಗೆ ಹಿಡಿದ ಕೂಡಲೇ ನೋಡೋಣ. ಓಕೆ ಒಳಗಡೆ ಯಾವುದೋ ಗನ್ ಬಿದ್ದದೆ, ಸೀದಾ ಹೋಗಿ ಲೂಟ್ ಮಾಡೋಣ. ಓಕೆ ಈಗ ಥಾಮ್ಸನ್ ಸಿಕ್ತು, ಹಾಗೆ ಆರಾಮ ಸಿಕ್ತು, ಆರಾಮಾಗಿ ಇಟ್ಕೋಣ. ಓಕೆ ಸೀದಾ ಮೇಲೆ ಹೋಗೋಣ. ಅವನು ಆ ಕಡೆ ಕಾಣಲಿಲ್ಲ. ಓಕೆ ನಾವು ಸೀದಾ ಎಲ್ಲ ಲೂಟ್ ಮಾಡ್ಕೊಬೋಣ. ಫಸ್ಟು ಗನ್ ಬೇಕು ಒಂದು ಲಾಂಗ್ ಗನ್ನು. ಓಕೆ ಇಲ್ಲಿ SK ಸಿಕ್ಕಿದೆ, ಸೀದಾ ಆ ಕಡೆ ಓಕೆ ಮನೆ ಲೂಟ್ ಮಾಡ್ಕೊಬೋಣ. ಫಸ್ಟು ಎಷ್ಟು ಒಂದು ಹೆಲ್ಮೆಟ್ ಬೇಕು, ಎಷ್ಟು ಐತೆ ಇಲ್ಲಿ ಲೆವೆಲ್ 2 ಎಷ್ಟಿದೆ. ಓಕೆ ಒಂದು ಲೆವೆಲ್ 2 ಬ್ಯಾಗ್ ಸಿಕ್ತು. ಸೀದಾ ಅಲ್ಲಿ ಎಲ್ ಶೇಪ್ ಕಿಟಕಿಯಲ್ಲಿ ಹೋಗಿ ನಿಂತ್ಕೊಂಡು ನೋಡೋಣ. ಓಕೆ ಅಲ್ಲಿಂದ ಕಾಣ್ಬೋದು ಎಷ್ಟು ಹೊಡಿ ಟ್ರೈ ಮಾಡೋಣ. SK ಬೇರೆ ಇದೆ ನೋಡೋಣ. ಇಲ್ಲಿ ಓಪನ್ ಪ್ಲೇಸ್ ಬರ್ತಾರೆ ನೋಡೋಣ. ಶಿಷ್ಯ ಅಲ್ಲೇ ಕಂಡಿ ಹತ್ರ ಇದ್ದಾನೆ. ಓಕೆ ಈಚೆ ಸೈಡಿಂದ ಒಬ್ಬ ಬರಂಗೆ ಕಾಣ್ತಾವನೆ ನೋಡೋಣ. ಸೀದಾ ಇಲ್ಲಿ ಹೊಡಿ ಟ್ರೈ ಮಾಡೋಣ. ಅಲ್ಲಿ ಯಾಕೆ ಪಿಕ್ ಫೈರ್ ಮಾಡ್ತಾವೆ ತಗೋ ಮಗ, ಯಾಕೋ ಬೀಳ್ತಿಲ್ಲ. ನಿಲ್ಲ ಮಗ ಒಂದು ಸೆಕೆಂಡ್ ಹೊರಗಡೆ ಬಾ. ಓಕೆ ಇದು ಹಾಕೊಂಡ್ಬಿಟ್ಟೆ ನೋಡೋಣ. ಆ ಕಡೆ ಶಿಷ್ಯ ಒಬ್ಬ ಇದ್ದಾನೆ, ಅವ್ನ ಕಡೆ ಹೊಡಿಯೋಕೆ ಹೋದರೆ ಇವನು ಹೊಡಿತಾನೆ. ಓಕೆ ಇವನಿಗೆ ಹೊಡಿಯೋಕೆ ಟ್ರೈ ಮಾಡೋಣ ಸೀದಾ. ಓಕೆ ಅವನು ಯಾಕೆ ಹೊಡಿತಾನೆ ಕಡಂಗೆ ಕಾಣ್ತಾನೆ ನೋಡಿ. ಶಿಷ್ಯ ಮತ್ತೆ ಪಿಕ್ ಫೈರ್ ಮಾಡ್ತಾವೆ ತಗೋ ಮಗ, ತಗೋ ಯಾಕೋ ಬೀಳ್ತಿಲ್ಲ. ತಗೋ ಚಿಂದಿ ಎಷ್ಟು ಶಾಟ್ ಬಿತ್ತು, 399 ಶಾಟ್ ಬಿತ್ತು. ಓಕೆ ಸೀದಾ ರಶ್ ಮಾಡೋಣ. ಅವ್ರು ರಿವೈವ್ ಮಾಡೋ ಮುಂಚೆ ಸೀದಾ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಪೀಕಲ್ಲಿ ಬೇರೆ ಜಗಳ ಆಡ್ತಾವ್ರೆ ನೋಡೋಣ. ಇಲ್ಲಿ ಓಕೆ ಒಂದು ಇದು ಸಿಕ್ತು. ಓಕೆ ಇಲ್ಲಿ ಯಾವಾಗಲೂ ಓಕೆ ಸಿಕ್ತು ಸಣ್ಣದು. ಸೀದಾ ನೋಡೋಣ ಲೂಟ್ ಮಾಡೋಣ. ಮಗ ಚಿಂದಿ ಎಷ್ಟು ಡೈರೆಕ್ಟ್ ಟ್ರಸ್ಟ್ ಮಾಡ್ತಾನೆ ಶಿಷ್ಯ ನಾನು ನೋಡಿಯೋಕ್ಕೋಸ್ಕರ. ಅಲ್ಲಿ ರಿವೇ ಇದು ಹಾಕೊಂಡ್ಬಿಟ್ಟಾನೆ, ಅವ್ನು ರಿವೇ ಆಗಿಬಿಟ್ಟವನೆ. ಮಗ ಎಲ್ಲಿದೆಯೋ ಓಕೆ ಈ ಕಡೆ ಸೈಡಿಂದ ಹೋಗೋನೆ. ಶಿಷ್ಯ ನಾವು ಹೊರಗಡೆ ಬಂದೆ ನೋಡೋ. ಮಗ ತಗೊಳ್ಳೋ ಹಿಂದಿ ಎಷ್ಟು ಶಾಟ್ ಬಿದ್ದು ಹೋಗಿಬಿಟ್ಟ. ಈ ಕಡೆ ಸೈಡಿಂದ ಬೇರೆ ಹೊಡಿತಾವ್ರೆ ಶಿಷ್ಯ ಮೇಲ್ಗಡೆಯಿಂದ. ಓಕೆ ಅವ್ನು ಮನೆ ಮೇಲಿಂದ ಹೊಡಿತಿರ್ಬೇಕು ಮೋಸ್ಟ್ಲಿ. ಒಂದು ಫಸ್ಟ್ ಹೀಲಾಗಿಬಿಟ್ಟು ಸೀದಾ ಮೇಲ್ಗಡೆ ಹೋಗ್ಬಿಡೋಣ. ಅಂತೂ ಇಂಥ 2 ಕಿಲ್ ಆಗೇ ಹೋಯ್ತು ನೋಡೋಣ. ಸೀದಾ ಇಲ್ಲಿ ಯಾರೋ ಫಸ್ಟ್ ಸ್ಟೆಪ್ ಕೇಳ್ತಿದ್ದೆ, ಮನೆ ಮೇಲ್ಗಡೆ ಬರೋಂಗೆ ಕಾಣ್ತಾವೆ ಶಿಷ್ಯ ಯಾರೋ. ಫಸ್ಟ್ ಇಲ್ಲಿ ಥಾಮ್ಸನ್ನು ಓಕೆ ಅಮ್ಮ ಬೇಕು ಫುಲ್ ಅಮ್ಮ ಲೂಟ್ ಮಾಡ್ಕೊಂಡು ಫಸ್ಟು ಎಲ್ಲ ಮೇಲ್ಗಡೆ ಬರೋಂಗೆ ಫಸ್ಟ್ ಸ್ಟೆಪ್ ಕೇಳ್ತಿದ್ದೆ. ಅವ್ನು ಮೇಲ್ಗಡೆ ಬರೋಂಗೆ ಕಾಣ್ತಿಲ್ಲ ಅನಿಸುತ್ತೆ. ನಾನು ಫಸ್ಟ್ ಇವ್ರದ್ದೆಲ್ಲ ಬೇಗ ಲೂಟ್ ಮಾಡ್ಕೊಳ್ಳೋಣ. ಫಸ್ಟ್ ಎಕ್ಸೈಟ್ಮೆಂಟ್ ತೊಗೊಳ್ಳೋಣ. ಓಕೆ ಶಾರ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡೋಣ ಸೀದಾ ಮೇಲ್ಗಡೆ ಬಂದಂಗೆ ಆಯಿತು. ಸೀದಾ ಕಡೆ ಬಾಗಿಲು ಸೈಡ್ ನಿಂತ್ಕೊಳ್ಳೋಣ. ಇಲ್ಲಿ ಮಗ ಇಲ್ಲೇ ಬಂದು ತಗೋ ಅಂತೂ ಒಂದು ಸ್ವಲ್ಪ ಡ್ಯಾಮೇಜ್ ಬಿತ್ತು, ಹಾಗೆ ಶಾರ್ಟ್ ಬಿತ್ತು. ಒಂದು ಫುಲ್ಲು ಲೂಟ್ ಮಾಡ್ಕೊಂಡು ಸೀದಾ ಮೇಲ್ಗಡೆ ಪೀಕ್ ಕಡೆ ಹೋಗೋಣ. ಸೊ ಗೈಸ್ ಅಲ್ಲಿ ಫುಲ್ಲು ಇಡೀ ಮನೆ ಲೂಟ್ ಮಾಡ್ಕೊಂಡ್ಬಂದು ಇಲ್ಲಿ ಮೇಲ್ಗಡೆ ಬೇರೆ ಶಿಷ್ಯ ಒಬ್ಬ ನಿಂತ್ಕೊಂಡವನೆ. ಮಗ ಯಾಕೋ ಸುಮ್ಮನೆ ನಿಂತ್ಕೊಂಡು ಏರ್ಟೆಲ್ ಯೂಸರ್ ಅನಿಸುತ್ತೆ. ಓಕೆ ಚಿಂದಿ ಶರ್ಟು ಹೋಗಿಬಿಟ್ಟ. ಅಂತೂ ಮತ್ತೆ ಡೌನ್ ಆದಮೇಲೆ ಶಾರ್ಟ್ ಬಿತ್ತು. ಇಲ್ಲಿ ಇಂತೂ 4 ಕಿಲ್ ಆಗಿ ಹೋಯ್ತು ನೋಡೋಣ. ಇಲ್ಲೆಲ್ಲೋ ಎನಿಮಿ ಹೊಡೆದಾಡ್ತಿದ್ರು ನೋಡೋಣ. ಇಲ್ಲೆಲ್ಲ ಕಾಣಿಸ್ತಾ ಒಂದು ಸೀದಾ ಹೋಗೋಣ. ನೋಡೋಣ ಸೀದಾ ಒಳಗಡೆ ಸೈಡ್ ಹೋಗೋಣ. ಆ ಕಡೆ ಯಾವುದೋ ಮಾರ್ಕ್ ಬರ್ತಿದ್ದೆ. ಇಲ್ಲಿ ಯಾರೋ ರಿವೈವ್ ಆಯ್ತವನೆ. ಅವನು ಮೋಸ್ಟ್ಲಿ ಅವ್ನ ಫ್ರೆಂಡ್ ಉಳ್ಸೋಕೆ ಕೂತ್ಕೊಂಡು ರಿವೈವ್ ಆಯ್ತವನು. ಮೋಸ್ಟ್ಲಿ ಮನೆ ಮೇಲ್ಗಡೆ ರಿವೈವ್ ಮಾಡ್ತಿರ್ಬೇಕು. ಓಕೆ ನೋಡೋಣ ಇಲ್ಲೆಲ್ಲೋ ಕಾಣ್ತಿಲ್ಲ ಅವನು. ಈ ಕಡೆ ಎಲ್ಲೂ ಕಾಣ್ತಿಲ್ಲ. ಓಕೆ ಫುಲ್ಲು ಫಸ್ಟು ಲೂಟ್ ಬಾಕ್ಸ್ ಎಲ್ಲ ಫಸ್ಟ್ ಲೂಟ್ ಮಾಡ್ಕೊಬೋಣ. MP40 M40 ಹೋಗಬೇಕು. ಓಕೆ ನೋಡೋಣ ಇದು ಯಾವುದೋ ಗನ್ ಸಿಕ್ತು, ಹೆಸರು ಗೊತ್ತಿಲ್ಲ. ಓಕೆ ಇಲ್ಲಿ UMP ಇದೆ, UMP ತೊಗೊಂಬಿಡೋಣ. ಮಗ ಅಲ್ಲಿ ಯಾವುದೋ ಸೀದಾ ಹೋಗ್ತಾವನ್ನ ನೋಡಿಲ್ಲ ಅನ್ಸುತ್ತೆ. ತೊಗೊಂಡು ಚಿಂದಿ ಅಷ್ಟು UMPಲಿ ಹೋಗಿಬಿಟ್ಟ ನೋಡೋಣ. ಶಿಷ್ಯ ಹಿಂದ್ಗಡೆಯಿಂದ ಮತ್ತೆ ಎಲ್ಲ ಫುಲ್ ಸ್ಟೆಪ್ ಬರ್ತಾಯಿದೆ ನೋಡೋಣ. ಒಂದು ಫುಲ್ ಲೂಟ್ ಎತ್ಬಿಡೋಣ ಫಸ್ಟು. ಓಕೆ ಸುಮಾರು ಇಟ್ಟಿಯಾನೆ. ಫಸ್ಟ್ ಒಂದು ಬ್ಯಾಗ್ ಬೇಕು, ಲೆವೆಲ್ 3 ಬ್ಯಾಗ್ ಬೇಕು. ಲೆವೆಲ್ 3 ಬ್ಯಾಗ್ ಇಲ್ಲ, ಲೆವೆಲ್ 2 ಬೇಕು. ಲೆವೆಲ್ 2 ಇದೆ. ಓಕೆ ಸೀದಾ ಬ್ಯಾಗ್ ತೊಗೊಂಬರೋಣ. ಫಸ್ಟು ಬ್ಯಾಗ್ ತೊಗೊಂಡು ಫುಲ್ ಲೂಟ್ ಮಾಡ್ಕೊಂಡು ಅವನು ಮೇಲ್ಗಡೆ ಮತ್ತೆ ಹೊಡೆದಾಡ್ತವ್ರು ಶಿಷ್ಯ ಅಂದರು ನೋಡೋಣ. ಫಸ್ಟ್ ಇಲ್ಲಿ ಬ್ಯಾಗ್ ತೊಗೊಂಬಿಡೋಣ. ಸೊ ಇದು ಫಸ್ಟ್ ಇಲ್ಲಿ ಬ್ಯಾಗ್ ತೊಗೊಂಬಿಟ್ಟೆ. ಓಕೆ ಸೊ ಗೈಸ್ ಮತ್ತೆ ಹಳೆ ವೀಡಿಯೋ ಇನ್ನೂ ಸುಮಾರು ಜನ ಯಾರು ನೋಡೇ ಇಲ್ಲ. ಯಾರ್ಯಾರು ವೀಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ವೀಡಿಯೋ ನೋಡ್ಕೊಬನ್ನಿ. ಹಾಗೆ ಸುಮಾರು ಜನ ವೀಡಿಯೋಗಳು ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಬೇಗ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 500 ಸಬ್ಸ್ಕ್ರೈಬರ್ಗೆ ನೀವು Q&A ವೀಡಿಯೋ ಮಾಡುವ. ಹಾಗೆ ಯಾರಿಗಾರು ಒಂದು ರಿಡೀಮ್ ಕೋಡ್ ಕೊಟ್ಟೋಣ.
ಸೊ ಗೈಸ್ ಅಲ್ಲಿಂದ ಸೀದಾ ಕೆಳಗೆ ಬಂದೆ ಹೆವಿ ಹೊಡೆದಾಡ್ತಿದ್ರು ನೋಡೋಣ ಎನಿಮಿ ಇಲ್ಲೇ ಹೋಗ್ತವ್ರೆ ಮಗ ಹೊಡೆದ ಡ್ಯಾಮೇಜ್ ಕೊಟ್ಟೆ ಲೈಟಾಗಿ ಡ್ಯಾಮೇಜ್ ಬಿತ್ತು. ಓಕೆ ನೋಡೋಣ ಮತ್ತೆ ಹೊಡೆಯಕ್ಕೆ ಟ್ರೈ ಮಾಡೋಣ ಏನು ಬರ್ತಾ ಇದೆ ಬಟ್ ಹೊಡೆಯಕ್ಕೆ ಆಗ್ತಿಲ್ಲ. ತಗೋ ಮಗ ಯಾಕೋ ಬೀಳ್ತಾನೆ ಇಲ್ಲ ಎಕ್ಸಮೆಟಲ್ಲಿ ನೋಡೋಣ ಇಲ್ಲಿ ಸೈಲೆನ್ಸರ್ ಹಾಕೊಂಡ್ಬಿಟ್ರೆ ಬೀಳ್ತಾನಿಲ್ಲ ಯಾಕೋ. ಸೀದಾ ನಾವು ರಶ್ ಮಾಡೋದು ಒಳ್ಳೇದು ಅನಿಸುತ್ತೆ. ನೋಡೋಣ ಸೀದಾ ಹಂಗೆ ಸೀದಾ ನೋಡ್ಕೊಂಡು ಕೆಳಗೆ ಹೋಗೋಣ. ಲೋಕ ಮಗ ಚಿಂದಿ ಅಷ್ಟು ಡೌನ್ ಆಗ್ಬಿಟ್ಟ. ಓಕೆ ಅವ್ನು ಟೀಮೇಟ್ ಬೇರೆ ನಂಗೆ ಹೆವಿ ಡ್ಯಾಮೇಜ್ ಕೊಟ್ಟ. ಓಕೆ ಫಸ್ಟ್ ಇದಾಗ್ಬಿಟ್ಟು ಡೈರೆಕ್ಟ್ ಟಚ್ ಮಾಡೋಣ. ಸೀದಾ ಕೆಳಗೆ ಹೋಗೋಣ. ಹೆವಿ ಲ್ಯಾಗ್ ಬೇರೆ ಹೊಡಿತಿದೆ ಮೊಬೈಲು. ಓಕೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಲ್ಯಾಗ್ ಹೊಡಿ ಹೆವಿ ಲ್ಯಾಗ್ ಹೊಡಿಯುತ್ತೆ. ನೋಡೋಣ ಸೀದಾ ಅಲ್ಲೆಲ್ಲ ನಿಂತ್ಕೊಳ್ತೈತೆ. ಸೀದಾ ಹೋಗೋಣ. ಕೆಳಗೆ ವಾಲ ಕಂಡವ್ರು ಸೀದಾ ಮೇಲ್ಗಡೆ ಹೋಗ್ಬೇಡ ಕೆಳಗೆ. ನಮಗೆ ಯಾಕೋ ಏಮ್ ಸಿಗ್ತಿಲ್ಲ. ಸೀದಾ ಮೇಲ್ಗಡೆ ಹೋಗೋಣ. ಇಲ್ಲಿ ಹೆವಿ ಲ್ಯಾಗ್ ಆಯ್ತು ಮೊಬೈಲ್ ಮಾತ್ರ. ಇಲ್ಲಿ ಎಲ್ಲಿ ಹಿಡಿಯೋಕ್ಕೆ ಆಗಲಿಲ್ಲ. ಡೈರೆಕ್ಟ್ ಹೋಗ್ತಿದೆ ಯಾವುದು ಬಟನೇ ವರ್ಕ್ ಆಗ್ತಿಲ್ಲ ಅಂತಿಂತ ಒಂದು ವಾಲ್ ಹಾಕ್ಬಿಟ್ಟೆ. ಅಷ್ಟೊತ್ತಿಗೆ ಅವರಿಬ್ಬರು ರಿವ್ಯೂ ಆಗಿಬಿಟ್ಟಿದ್ರು ಶಿಷ್ಯ ಅಂದರು. ನೋಡೋಣ ಸೀದಾ ನಾವು ಒಳಗೆ ರಶ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಇಲ್ಲಿ ಹೆವಿ ಮೊಬೈಲ್ ಏನೇನೋ ವರ್ಕ್ ಆಗ್ತಿದೆ. ಮಗ ತೋರು ಚಿಂದಿ ಅಷ್ಟು ಹೋಗಿಬಿಟ್ಟವನು. ಓಕೆ ಒಂದು ಶೀಲ್ಡ್ ಓಪನ್ ಆಗಿದೆ. ಈ ಕಡೆ ಒಬ್ಬ ಶಿಷ್ಯ ಟೀಮೇಟ್ ಹೆವಿ ಡ್ಯಾಮೇಜ್ ಕೊಟ್ಟಿದ್ದಾನೆ. ಅವನ ಮಗ ತಾಳೋ ಒಂದು ಹೀಲ್ ಹಾಕ್ತೀನಿ. ಓಕೆ ಅವ್ನು ಏಮೇ ಸಿಗ್ತಿಲ್ಲ ಯಾಕೋ. ಮಗ ತಾಳೋ ಎಲ್ಲಿದೆಯೋ. ಓಕೆ ಮೊಬೈಲ್ ಹೆವಿ ಲ್ಯಾಗ್ ಹೊಡಿತಿದ್ದೆ. ಅವ್ನು ಹೊಡೆಯೋ ಮುಂಚೆ ಅವನ ಹತ್ರ ಒಂದು ಕ್ವಶನ್ ಕೇಳೋಣ. ನಾವು ಈ ಜಗತ್ಗೆ ಯಾವುದಕ್ಕೋಸ್ಕರ ಬರ್ತೀವಿ? ಹೇಳೋ ಬೇಗ. ತೆರೆಯೋದಕ್ಕೆ ಬರ್ತೀವಿ. ತಪ್ಪ ನನ್ನ ಮಗ ರಾಂಗ್ ಆನ್ಸರ್ ಕೊಡ್ತಾನೆ. ತಗೋ ಮಗ ಯಾಕೋ ಬೀಳ್ತಾನಿಲ್ಲ. 17 ಬೀಳ್ತೈತೆ. ನನಗೆ ಹೊಡಿತಾನೇನೋ ಕ್ವಶನ್ ಕೇಳಿ ತಪ್ಪಿ ತಗೋ ಚಿಂದಿ ಎಷ್ಟು ಲಾಸ್ಟಿಗೆ ಹೋಗಿಬಿಟ್ಟ. ಅಂತಿಂತ 7 ಕಿಲ್ ಆಗಿ ಹೋಯ್ತು. ಮೇಲ್ಗಡೆಯಿಂದ ಬೇರೆ ಫೈರ್ ಮಾಡ್ತಾನೆ ಶಿಷ್ಯ ಅಂದರು. ಫಸ್ಟ್ ಇಲ್ಲಿಂದ ಹೀಲಾಗಿಬಿಟ್ಟು ಮೇಲ್ಗಡೆ ಸೈಡ್ ಹೋಗೋಣ ಅವ್ರು ಹೊಡೆಯೋ ಮುಂಚೆ. ನೋಡೋಣ ಫಸ್ಟ್ ಹೀಲಾಗಿಬಿಟ್ಟು ಇಲ್ಲಿ ರಿಪೇರ್ ಕಿಟ್ ಹಾಕೊಂಡ್ಬಿಟ್ಟೆ. ನೋಡೋಣ ಮೇಲ್ಗಡೆ. ಓಕೆ ಇಲ್ಲಿ ಯಾವುದೋ ಗನ್ ಫಸ್ಟ್ ಲೋಡ್ ಮಾಡೋಣ. ಮೇಲ್ಗಡೆಯಿಂದ ಯಾಕೋ ಬರಂಗೆ ಕಾಣ್ತವ್ರು ಶಿಷ್ಯ ಅಂದರು. ಆಕೆ ಜಂಪ್ ಮಾಡಿ ಹೊಡೆದೆ ಬಟ್ ಆ ಕಡೆಯಿಂದ ಎಲ್ ಶೇಪಲ್ಲಿ ಯಾರೋ ಹೊಡೆದಂಗೆ ಆಗ್ತಿತ್ತು. ನೋಡೋಣ ಇಲ್ಲಿ ಫಸ್ಟ್ ಇವ್ರದ್ದೆಲ್ಲ ಲೋಟ್ ಮಾಡ್ಕೊಂಡ್ಬಿಟ್ಟು ಸೀದಾ ಮೇಲೆ ಹೋಗೋಣ. ಯಾಮೋ ಬೇಕು ಯಾರೋ ಅಮ್ಮ ಇಲ್ಲ. ಓಕೆ STM ಎಲ್ಲ ತೊಗೊಂಡು ಫುಲ್ಲು ಲೂಟ್ ಮಾಡ್ಕೊಂಡು ಸೀದಾ ನೆಕ್ಸ್ಟ್ ಟೈಮ್ ಕಡೆ ಹೋಗೋಣ. ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಈಚೆ ಸೈಡ್ ಬರ್ಬೇಕಾದ್ರೆ ಮೇಲ್ಗಡೆಯಿಂದ ಮತ್ತೆ ಫೈರ್ ಮಾಡ್ತಾವೆ ಶಿಷ್ಯ ಅಂದರು. ನೋಡೋಣ ಅಲ್ಲೇ ಇದ್ದಾರೆ. ಫಸ್ಟ್ ಮುಂದೆ ಒಂದು ಹೊಲಕ್ಕೆ ಬೇಡ ಹೊಡೆಯೋ ಮುಂಚೆ. ಓಕೆ ಇಬ್ಬರು ಆ ಕಡೆ ಟಚ್ ಮಾಡ್ತಾವೆ. ಯಾಕೋ ಬೀಳ್ತಾನಿಲ್ಲ. ಏಮೇ ಕನೆಕ್ಟ್ ಆಗ್ತಿಲ್ಲ. ಅವನ ಈ ಕಡೆ ಒಬ್ಬ ಶಿಷ್ಯ ಓಪನ್ ಪ್ಲೇಸಲ್ಲಿ ಹೊಡಿತಾವೆ. ತಗೋ ಡ್ಯಾಮೇಜ್ ಅಲ್ಲೋ ಅಂತ ಕಿಲ್ಲೆ ಎತ್ಬಿಟ್ಟೆ. ಓಕೆ ಅಲ್ಲಿ ಯಾರೋ ಡೌನ್ ಮಾಡ್ದೆ ಅವ್ನು ಕಿಲ್ ಎತ್ತಿದ್ದು. ಓಕೆ ಈ ಕಡೆಯಿಂದ ಎಲ್ಲ ಬೇರೆ ಫೈರ್ ಮಾಡ್ತಾನೆ ಶಿಷ್ಯ. ಮೇಲ್ಗಡೆ ಹೋಗಿದ್ದಾನೆ. ಫಸ್ಟ್ ಝೋನ್ ಬಂತು. ಫಸ್ಟ್ ಮೇಲ್ಗಡೆ ಹೊಡೆಯೋದು ಹೊಡ್ಕೊಂಡು ಒಳ್ಳೇದು. ಸೀದಾ ಮೇಲ್ಗಡೆ ವಾಲ್ ಹಾಕೊಂಡು ಸೀದಾ ಮೇಲೆ ಹೋಗೋಣ. ಮಗ ಹೊಡಿಬೇಡ ತಾಳೋ ವಾಲ್ ಹಾಕೊತೀನಿ. ಓಕೆ ಒಂದು ಸೀದಾ ಮೇಲೆ ಬಂದೆ. ನೋಡೋಣ ಈ ಕಡೆ ವಾಲ್ ಹಾಕೊಂಡು ನಿಂತ ಒಂದು ಶಿಷ್ಯ. ಫಸ್ಟು ಒಂದು ಲೂಟ್ ಎತ್ಬಿಡೋಣ. ನನಗೆ STM ಮಾಡಬೇಕು. ಓಕೆ ಗನ್ ಬೇರೆ ಚೇಂಜ್ ಐತಿ. MP40 ಬೇಕು. ಓಕೆ MP40 ತೊಗೊಂಡು ಏರೋಮೋ ಎಲ್ಲ ಅಂದ್ಬಿಟ್ಟು SMG ಅಮ್ಮ ತೊಗೊಂಡೆ. ತೊಗೊಂಡು ಸೀದಾ ರಶ್ ಮಾಡಿ ಈಚೆ ಸೈಡಿಂದ. ಅಷ್ಟೊತ್ತಿಗೆ ಶಿಷ್ಯ ಇವನು ಇಲ್ಲವೇ ಇಲ್ಲ. ಹೊಡೆದ್ಬಿಟ್ಟವ್ರು ಯಾರೋ ಮೋಸ್ಟೆಲ್ಲ ಓಡೋಗಿದ್ದಾನೆ ಅನಿಸುತ್ತೆ. ಸೀದಾ ಮೇಲ್ಗಡೆ ಹೋಗೋಣ. ಇಲ್ಲಿ ಯಾರು ಎನಿಮಿ ಸಿಗಲಿಲ್ಲ ನನಗೆ. ಇಬ್ಬರದು ಒಬ್ಬಂದು ಕಿಲ್ ಆಯ್ತು ಅಷ್ಟೇ. ಕಿಲ್ ಚಾರಿ ಮಾಡಿರೋದು. ಸೀದಾ ಈ ಕಡೆ ಸೈಡ್ ಬರಬೇಕು. ಪೀಕ್ ಕಡೆ ಬಂದೆ. ಸೀದಾ ಪೀಕೆಲ್ಲ ಲೂಟ್ ಮಾಡಿದೆ. ನಂಗೆ ಯಾರು ಎನಿಮಿ ಸಿಗಲಿಲ್ಲ. ಸೀದಾ ಆ ಕಡೆ ಕೆಳಗಡೆ ವೈಟ್ ಹೌಸ್ ಕಡೆ ಹೋಗೋಣ ಅಂತ ಸೀದಾ ಶಿಷ್ಯ ಇಲ್ಲ ನಿಂತು ಅಂತ ಚಿಂದಿ ಶರ್ಟ್ ಶೀಲ್ಡ್ ಓಪನ್ ಆಯಿತು. ಫಸ್ಟ್ ಒಂದು ಇವಾಗ ಮುಂಚೆ ಹೋಗಿ ಎತ್ಬಿಡೋಣ. ಓಕೆ ಟೀಮೇ ವೈಟ್ ಆಯಿತು. ಒಂದು ಫಸ್ಟ್ ಇದನ್ನೆಲ್ಲ ಲೂಟ್ ಮಾಡಿಕೊಂಡು ಸೀದಾ ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಬಂದೆ. ಸೀದಾ ಯಾವ ಎನಿಮಿ ಸಿಗಲಿಲ್ಲ. ಅಂತೂ ಇನ್ನೂ 5 ಜನ ಲೈವ್ ಇದ್ದಾರೆ. ನೋಡೋಣ ಸೀದಾ ಹುಡ್ಕೋಣ ಅವ್ರನ್ನ. 5 ಜನ ಕಿಲ್ ಆದರೆ 15 ಕಿಲ್ ಆಗ್ತದೆ. 5 ಜನ ಸಿಕ್ಕಿದ್ರೆ ನೋಡೋಣ. ಅಲ್ಲಿ ಯಾವುದೋ ಏನು ಓಕೆ ಯಾರೋ ಡೌನ್ ಆಗಿತ್ತು ಅಂತ ಯಾಕೋ ಏನು ಸಿಕ್ತು. ಓಕೆ ತಗೋ ಯಾರೋ ಡೌನ್ ಮಾಡಿದ್ದಾನೆ. ಫಸ್ಟ್ ಕಿಲ್ ಎತ್ಬೇಡ. ಓಕೆ ಕಿಲ್ ಚೋರಿ ಆಯಿತು. ಈ ಮ್ಯಾಚಲ್ಲಿ 2 ಕಿಲ್ ಚೋರಿ ಆಯಿತು. ನೋಡೋಣ ಇನ್ನೂ 4 ಜನ ಅವರೇ ಶಿಷ್ಯ ಅಂದರು ಎಲ್ಲ ಅವ್ರು. ನೋಡೋಣ 4 ಜನ ಕಿಲ್ ಬಂದರೆ ಇನ್ನೂ 15 ಕಿಲ್ ಆಗುತ್ತೆ. 4 ಕಿಲ್ ಬಂದರೆ ನೋಡೋಣ. ಅಲ್ಲಿ ಯಾರೋ ಡ್ಯಾಮೇಜ್ ಕೊಡ್ತಾನೆ ಶಿಷ್ಯ. ಓಕೆ ಅಲ್ಲಿ ಏಮ್ ಕರೆಂಟ್ ಆಗುತ್ತೆ ನೋಡೋಣ. ಏಮ್ ಹಾಕಿ ತೆಗಿಯೋಣ ಫಸ್ಟು. ಇಲ್ಲಿ ತಗೋ ಯಾಕೋ ಡ್ಯಾಮೇಜ್ ಬಿತ್ತು. ಓಕೆ ಅಲ್ಲೊಬ್ಬ ಏಮ್ ಬಂತು ಹೋಯ್ತು. ಏಮ್ ಬಂತು. ಓಕೆ ಮತ್ತೆ ನಾನು ಕೊಡ್ಬೆ ನಿಂತ್ಕೊಳ್ಳೆ ಹೊಡಿತಾನೆ ಶಿಷ್ಯ. ನೋಡೋಣ ಮತ್ತೆ ಒಳಗೆ ಟ್ರೈ ಮಾಡೋಣ. ಏಮೇ ಸಿಗ್ತಿಲ್ಲ. ಓಕೆ ನೋಡೋಣ ತಗೋ ಮಗ ಯಾಕೋ ಏಮೇ ಬರ್ತಿಲ್ಲ. ನೋಡೋಣ ಫಸ್ಟ್ ಹೀಲಾಗ್ಬಿಡೋಣ ಒಂದು. ಓಕೆ ಇಲ್ಲಿ ಬೇಡ ಫುಲ್ ಇದೆ ಮೆಡಿಕಿಟ್ಟು. ನೋಡೋಣ ಆ ಕಡೆ ಡ್ರಾಪ್ ಸೈಡಿಂದನೇ ಯಾರೂ ಬರ್ತಿಲ್ಲ. ನೋಡೋಣ ಈಚೆ ಸೈಡಿಂದನೇ ಯಾರೂ ಕಾಣ್ತಿಲ್ಲ ಶಿಷ್ಯ. ನೋಡೋಣ ಅಲ್ಲಿ. ಓಕೆ ಅಲ್ಲಿ ಸುಮಾರು ವೇಟ್ ಮಾಡಿದೆ. ಅಲ್ಲಿ ಎನಿಮಿ ಸಿಗಲಿಲ್ಲ. ನೋಡೋಣ ಇಲ್ಲಿಂದ ಬರ್ತಾವೆ ಅಂತ ಒಬ್ಬ ಡೌನ್ ಆದ ಚಿಂದಿ. ಅವ್ನು ಟೀಮೇಟ್ ಬೇರೆ ಹೆವಿ ಡ್ಯಾಮೇಜ್ ಕೊಡ್ತಾನೆ. ನೋಡೋಣ ಅವ್ನು ಕಾಣ್ತಿಲ್ಲ. ಓಕೆ ಏಮ್ ಬಂತು. ಓಕೆ ಮತ್ತೆ ಹೀಲಾಗ್ಬೇಡ. ಫಸ್ಟ್ ಫುಲ್ ಹೀಲಾಗ್ಬಿಟ್ಟು ಹೊಡಿಯೋಣ ಅವನಿಗೆ. ನೋಡೋಣ ಸೀದಾ ಹೀಲಾಗ್ಬೇಡ ಫಸ್ಟು. ಅವನು ಯಾಕೋ ಬರೋಂಗೆ ಕಾಣ್ತಿಲ್ಲ. ಅವ್ರ ಜೀವನ ಬೇರೆ ಅವ್ರು ರಿವೇ ಹಾಕಿ ಒಳ್ಳೆ ರಿವೇ ಇದ್ದು. ಓಕೆ ವಾಲ್ ಹೊಡಿಗೆ ಟ್ರೈ ಮಾಡೋಣ. ಫುಲ್ ವಾಲ್ ಹೊಡೆದ್ಬೇಡ. ಓಕೆ ಅವ್ರು ರಿವೇ ಹಾಕ್ಬಿಡ್ದು ಅನಿಸುತ್ತೆ. ನೋಡೋಣ ಓಕೆ ಉಳಿಗೂ ಡ್ಯಾಮೇಜ್ ಬಿತ್ತೀವಿ. ನೋಡೋಣ ಸೀದಾ ಈ ಕಡೆ ಸೈಡಿಂದ ನೋಡೋಣ. ಓಕೆ ಯಾಕೋ ಬೀಳ್ತಾನಿಲ್ಲ. ತಗೋ ಯಾಕೋ ಬೀಳ್ತಾನಿಲ್ಲ. ನೋಡೋಣ ಶಿಷ್ಯ ಯಾಕೋ ಬೀಳಂಗೆ ಕಾಣ್ತಿಲ್ಲ. ಸೀದಕ್ಕೆ ನಾವು ಈ ಕಡೆ ಸೈಡಿಂದ ರಶ್ ಮಾಡೋಣ. ಓಕೆ ಅವಳು ಎಲಿಮಿನೇಟೇ ಆಗಿಬಿಟ್ಟ ಶಿಷ್ಯ. ನಾವು ಇವಳಿಗೆ ಒಬ್ಬಳಿಗೆ ಹೊಡಿಬೇಕು ಅಂತಿಂತ 12 ಕಿಲ್ ಆಗುತ್ತೆ ಅವಳಿಗೆ ಹೊಡಿದ್ರೆ. ನೋಡೋಣ ಸೀದಾ ಈ ಕಡೆ ಸೈಡಿಂದ ಹೋಗೋಣ. ಶಿಷ್ಯ ಎಲ್ಲೋ ಬರೋಂಗೆ ಕಾಣ್ತಿಲ್ಲ. ಅವ್ನು ಮತ್ತೆ ಫೈರ್ ಮಾಡಿ ಬಿಟ್ಬಿಡ್ತಾವನೆ. ಆ ಮರ ಸಂದಿಲ್ ಬೇರೆ ಅವನೇ ಶಿಷ್ಯ. ಫಸ್ಟ್ ಇಲ್ಲಿ ಓಪನ್ ಪ್ಲೇಸ್ಗೆ ಹೋಗೋಣ. ಹೊಡೆಯೋಕ್ಕೆ ಟ್ರೈ ಮಾಡ್ದೆ ನೋಡೋಣ. ಓಕೆ ಅವ್ನು ಹೊಡೆಯಂಗೆ ಕಾಣ್ತಿಲ್ಲ. ನಾವು ರಶ್ ಮಾಡೋದು ಒಳ್ಳೇದು ಅನಿಸುತ್ತೆ. ನೋಡಿ ಸೀದಾ ಮೇಲೆ ಹೋಗ್ಬಿಟ್ಟು ನೋಡೋಣ ಈ ಕಡೆ ಸೈಡಿಂದ. ಓಕೆ ಅವನು ಬರೋಂಗೆ ಕಾಣ್ತಿಲ್ಲ. ನೋಡೋಣ ಶಿಷ್ಯ ಬರೋ ಯಾಕೋ ಬರೋಂಗೆ ಕಾಣ್ತಿಲ್ಲ ಅವನು. ಓಕೆ ಅವ್ನು ಬರೋಂಗೆ ಕಾಣ್ತಿಲ್ಲ. ಅವ್ನು ಸೀದಾ ರಶ್ ಮಾಡಬೇಡ. ಶಿಷ್ಯ ಎಲ್ಲಿದೆಯೋ. ಓಕೆ ತಗೋ ಚಿಂದಿ ಬೀಳಲಿಲ್ಲ. ಒಂದು ಪೆಟ್ಟು ಬೀಳಲಿಲ್ಲ. ತಗೋ ಚಿಂದಿ ಅಷ್ಟು ಲಾಸ್ಟಿಗೆ ತಲೆಗೆ ಕಚ್ಕೊಂಡ್ಬಿಡ್ತು. ಸೊ ಗೈಸ್ ಅಂತೂ 12 ಕಿಲ್ ಬುಯ್ಯ ಆಗಿ ಹೋಯ್ತು.
ಸೊ ಗೈಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಹೊಸವನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಆಗಿದೆ, ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.